ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಚಾನಲ್. ಚಳಿಗಾಲಕ್ಕೆ ಮತ್ತು ವೆಯ್ಟ್ ಲಾಸಿಗೆ ಈ 5 ಥರ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ 1/4 ಚಮಚ ಅರಿಶಿನ, 1/4 ಚಮಚ ಚಕ್ಕೆ ಪುಡಿ ಮತ್ತು ಒಂದು ಪಿಂಚ್ ಅಂದರೆ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ಟೀ ನಾವು ಡೈಲಿ 1 ಕಪ್ ತೊಗೋಬೋದು. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಬಾಡಿ ಫ್ಯಾಟ್ ಕಮ್ಮಿ ಮಾಡುತ್ತೆ, ನಮ್ಮಲ್ಲಿ ಲಿವರ್ ಹೆಲ್ದಿಯಾಗಿರುತ್ತೆ. ಈಗ ನಾವು ಜಿಂಜರ್ ಲೆಮನ್ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಗ್ರೈಂಡ್ ಆದರೆ ಸಾಕು. ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡು ಈಗ ಶುಂಠಿನ ಹಾಕೋಣ. ಈಗ ಒಂದು ಪ್ಲೇಟ್ ಮುಚ್ಚಿಡೋಣ. ಇದು ಸ್ವಲ್ಪ ಕುದಿಬೇಕು, ಒಂದು 5 ನಿಮಿಷ ಕುದಿಬೇಕು ಚೆನ್ನಾಗೆ. ನೋಡಿ ಈಗ ಕುದ್ದಿದೆ. ಈಗ ಸೋಸ್ಕೊಳ್ಳೋಣ. ಇದಕ್ಕೆ ನಾವು ನಿಂಬೆ ರಸ ಸೇರಿಸ್ಕೊಳ್ಳೋಣ. ಬೇಕಂದರೆ ನಾವು ಹನಿ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಈ ಜಿಂಜರ್ ಲೆಮನ್ ಟೀ ನಮಗೆ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ರಿಚ್ ಇನ್ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮಿನರಲ್ಸ್ ಇರುತ್ತೆ. ನಮ್ಮ ಡಯಟಿಗೆ ತುಂಬ ಯೂಸ್ ಆಗುತ್ತೆ, ಅದ್ರ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ. ಇದರಿಂದ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಲ್ಯಾಕ್ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ತೊಗೊತಾ ಇರೋದು, ಒಂದು ಹೆಂಟು ಪೆಪ್ಪರು, ಏಲಕ್ಕಿ 2 ತೊಗೊತಾ ಇರೋದು, ಎಲ್ಲ ಕ್ರಷ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕ್ರಷ್ ಆಗಿದೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಟೀ ಪೌಡರ್ ಹಾಕೋಣ. ಕ್ರಷ್ ಮಾಡಿ ಇಟ್ಕೊಂಡಿರೋದು ಶುಂಠಿ ಮಸಾಲ ಹಾಕೋಣ. ಈಗ ಒಂದು ಅರ್ಧ ನಿಮಿಷ ಇದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ. ನೋಡಿ ಕುದೀತಾ ಇದೆ. ಈಗ ಈ ಬ್ಲ್ಯಾಕ್ ಟೀ ನಮಗೆ ಸ್ಟಮಕ್ನ ಲೈಟ್ ಫೀಲ್ ಮಾಡುತ್ತೆ, ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ, ನಮಗೆ ಎಕ್ಸ್ಟ್ರಾ ಫ್ಯಾಟ್ ಇದ್ದರೆ ಬರ್ನ್ ಆಗುತ್ತೆ. ಇದನ್ನು ನಾವು ದಿನಕ್ಕೆ 2 ಸಲನಾದರೂ ತಗೋಬೋದು. ಈಗ ಎಲ್ಲ ಸೋಸ್ಕೋತಾ ಇರೋದು ನೋಡಿ. ನಮಗೆ ಈ ಬ್ಲ್ಯಾಕ್ ಟೀ ರೆಡಿ ಆಗಿದೆ. ನಾವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ. ನಮಗೆ ಬೇಕಂದರೆ ಜೇನುತುಪ್ಪ ಸೇರಿಸ್ಕೊಳ್ಳೋಣ. ಈಗ ಬ್ಲ್ಯಾಕ್ ಕಾಫಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು 1 ಇಂಚು ಚಕ್ಕೆ ಹಾಕೋತಾ ಇರೋದು, 1 ಸ್ಪೂನ್ ಕಾಫಿ ಪೌಡರ್ ಹಾಕೊಳ್ಳೋಣ. ಇದನ್ನು ಸೋಸ್ಕೊಳ್ಳೋಣ. ಈ ಬ್ಲ್ಯಾಕ್ ಕಾಫಿ ನಮಗೆ ವೆಯ್ಟ್ ಕಂಟ್ರೋಲ್ ಮಾಡುತ್ತೆ, ಎಕ್ಸ್ಟ್ರಾ ಕ್ಯಾಲೋರಿ ಬರ್ನ್ ಆಗುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆ ಹಸಿವು ಕಮ್ಮಿ ಮಾಡುತ್ತೆ. ಇದನ್ನು ನಾವು ದಿನಕ್ಕೆ 2 ಟೈಮ್ಸ್ ತೊಗೋಬೋದು. ನೋಡಿ ಬ್ಲ್ಯಾಕ್ ಕಾಫಿ ರೆಡಿ ಆಗಿದೆ ನಮಗೆ. ಈಗ ಜೀರಾ ವಾಟರ್ ಅಂದರೆ ಜೀರಿಗೆ ನೀರು ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ನೀರು ತೊಗೊಂಡು 1 ಸ್ಪೂನ್ ಜೀರಿಗೆನ ಓವರ್ ನೈಟ್ ಮುಚ್ಚಿಡಬೇಕು. ನೋಡಿ ಬೆಳಗ್ಗೆ ಈ ರೀತಿ ಆಗಿದೆ. ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಜೀರಿಗೆ ನೀರನ್ನ ಹಾಕೋಣ. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ 1 ಗ್ಲಾಸ್ ಇರೋ ಜೀರಿಗೆ ನೀರು ನಮಗೆ ಅರ್ಧ ಗ್ಲಾಸ್ ಆಗಬೇಕು. ಒಂದು ಪ್ಲೇಟ್ ಮುಚ್ಚಿಟ್ಟು ಕುದಿಸ್ಕೊಳ್ಳೋಣ. 5 ನಿಮಿಷ ಕುದೀತಾ ಇದೆ. ಚೆನ್ನಾಗಿ ಕುದ್ದಿದೆ. ಈಗ ಸೋಸ್ಕೊಳ್ಳೋಣ. ಈ ಜೀರಿಗೆ ವಾಟರ್ ನಮಗೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ, ಹಸಿವು ಕಮ್ಮಿ ಮಾಡುತ್ತೆ. ನಾವು ದಿನಕ್ಕೆ ಇದನ್ನು 1 ಗ್ಲಾಸ್ ತೊಗೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕುಡಿಬೇಕು. ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.